ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರಿಗಾದರೂ ಉಬ್ಬಿದ ಹೊಟ್ಟೆ ಅಥವಾ ಡೊಳ್ಳು ಹೊಟ್ಟೆ ಅಂತಾರಲ್ಲ, ಬೆಲ್ಲಿ ಫ್ಯಾಟ್, ಅದು ಇತ್ತು ಅಂತಂದರೆ ಅದು ಕರಗಬೇಕು ಆಗಿತ್ತಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನಿವಾಗ ಒಂದು ಚೂರ್ಣನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಆ ಚೂರ್ಣ ಡೈಲಿ ಊಟ ಆದಮೇಲೆ 40 ಮಿನಿಟ್ಸ್ ಆದಮೇಲೆ 1 ಗ್ಲಾಸ್ ನೀರಲ್ಲಿ ಕುದಿಸ್ಕೊಂಡು ಕುಡಿದ್ರೆ ವಿದಿನ್ 1 ವೀಕಲ್ಲಿ ನಿಮ್ಮ ಡೊಳ್ಳು ಹೊಟ್ಟೆ, ಬೆಲ್ಲಿ ಫ್ಯಾಟ್ ಏನಿರುತ್ತಲ್ಲ ಅದು ಐಸ್ ಕ್ರೀಮ್ ಕರಗ್ದಂಗೆ ಕರಗಿ ಹೋಗಿಬಿಡುತ್ತೆ. ಬರೀ ಒಂದೇ ಸ್ಪೂನ್ ಪೌಡರ್ ಇದ್ದರೂ ಸಾಕು, ಒಂದೇ ವಾರದಲ್ಲಿ ಹೊಟ್ಟೆ ಕರಗಿಬಿಡುತ್ತೆ. ಆ್ಯಸಿಡಿಟಿ, ಹೊಟ್ಟೆ ಉಬ್ಬರ, ಬ್ಲೋಟಿಂಗ್ ಎಲ್ಲ ತರಹದ ಸಮಸ್ಯೆಗಳಿಗೆ ಇದು ಗ್ಲಾಸ್ ಪರಿಹಾರ. ಊಟ ಆದಮೇಲೆ ಈ ಚೂರ್ಣನ ತಗೊಂಡ್ರೆ ಊಟ ಆಗಿದೇನೋ ಇಲ್ಲೋ ಅನ್ನೋಷ್ಟು ಆರಾಮಾಗಿ ಅನಿಸುತ್ತೆ. ಅಸಲು ಭಾರನೇ ಅನಿಸೋದಿಲ್ಲ ಹೊಟ್ಟೆ. ಈಸಿ ಡೈಜೆಷನ್ ಆಗುತ್ತೆ. ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು 2 ಸ್ಪೂನ್ ಜೀರಿಗೆನ ತಗೊಳ್ಳೋಣ. ಆ ಜೀರಿಗೆ ಏನು ಮಾಡುತ್ತೆ ಅಂದರೆ ಹೊಟ್ಟೆ ನೋವು ಮತ್ತು ಅಜೀರ್ಣ ಏನಾದರೂ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಸಹಾಯ ಮಾಡ್ತದೆ. ದೇಹದ ಬೊಜ್ಜು ಮತ್ತು ತೂಕ ಕಡಿಮೆ ಮಾಡಲು ಕೂಡ ಸಹಾಯ ಮಾಡ್ತದೆ. ಆಮೇಲೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಹತೋಟಿಯಲ್ಲಿ ಇಡುತ್ತದೆ. ಜೀರಿಗೆ ನೀರು ಕುಡಿದರೆ ದೇಹ ಯಾವಾಗಲೂ ತಂಪಾಗಿಯೇ ಇರುತ್ತದೆ. ರೋಗ ನಿರೋಧಕ ಶಕ್ತಿಯೂ ಕೂಡ ಹೌದು. ಸೊ ಅದಕ್ಕೆ ನಾವು 2 ಸ್ಪೂನ್ ಜೀರಿಗೆನ ತಗೊಂಡಿದ್ದೇವೆ. ಸೆಕೆಂಡ್, ನಾವು ಅಜ್ವಾಯಿನ್ ಅಥವಾ ಓಂ ಕಾಳು ಅಂತಾರಲ್ಲ ಅದನ್ನು ತಗೋತೀವಿ. ಅದು ಗ್ಯಾಸ್ ಅಥವಾ ಅಸಿಡಿಟಿ ಇದ್ದರೆ ತೂಕ ಇಳಿಸ್ಲಿಕ್ಕೂ ಇದು ತುಂಬ ಸಹಾಯ ಮಾಡುತ್ತದೆ. ಇದು ಬೆಲ್ಲಿ ಫ್ಯಾಟ್ ಅಷ್ಟೇ ಅಲ್ಲದೆ ಕಫವನ್ನು ಕೂಡ ಕರಗಿಸಿ ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತದೆ. ಆಮೇಲೆ ವೆಯ್ಟ್ ಲಾಸ್ ಕೂಡ ಆರಾಮಾಗಿ ಆಗಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ತುಂಬ ಈಸಿಯಾಗಿ ಕಡಿಮೆ ಆಗುತ್ತೆ. ಸೊ ಓಂ ಕಾಳು ಪ್ರಮುಖ ಪಾತ್ರ ವಹಿಸುತ್ತದೆ ಇದರಲ್ಲಿ. ಸೊ ನಾವು ಜೀರಿಗೆ 2 ಸ್ಪೂನ್ ತೊಗೊಂಡಿದ್ದೀವಲ್ಲ, ಸೊ ಓಂ ಕಾಳು ಕೂಡ 2 ಸ್ಪೂನ್ ತೊಗೋಬೇಕು. ಆಮೇಲೆ ಥರ್ಡ್, ನಾವು ಸೋಂಪು ಕಾಳುಗಳನ್ನು ತೊಗೊಂಡಿದ್ದೇವೆ. ಅದು ಕೂಡ ಜೀರ್ಣಕ್ರಿಯೆ ಅನ್ನು ಸುಧಾರಿಸಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಅಥವಾ ಬಾಯಿಯ ದುರ್ವಾಸನೆ ಇದ್ದರೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ದೇಹ ತಂಪಾಗಿಡ್ಲಿಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದು ಒಂದು ನೈಸರ್ಗಿಕ ಔಷಧಿಯ ಥರನೇ. ಇದು ಯಾವುದಾದ್ರೂ ಹೊಟ್ಟೆ ಗ್ಯಾಸ್ಟ್ರಿಕ್ ಆದರೆ ಇಮಿಡಿಯೇಟಾಗಿ ಸೋಂಪು ತಿಂದರೆ ಇದು ನೈಸರ್ಗಿಕ ಔಷಧಿ ಥರನೇ ಕೆಲಸ ಮಾಡ್ತದೆ. ಸೊ ಊಟ ಆದಮೇಲೆ ಎಲ್ಲ ಹಿಂದಕ್ಕಿನ ಕಾಲದ ಜನ ಸೋಂಪು ಕಾಳನ್ನು ಬಾಯಲ್ಲಿ ಹಾಕೊಂಡು ಅಗಿತಾ ಇದ್ರು. ಹೇಗೆ ಮಾಡಬೇಕು ಅಂತ ಪ್ರೊಸೆಸ್ನ ನೋಡೋಣ ಬನ್ನಿ. ಇವಾಗ ನಾವು ಇದನ್ನು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು. ಹೈ ಫ್ಲೇಮಲ್ಲಿ ಇದ್ದರೆ ಅದು ಕಾಳುಗಳ ಸತ್ವವನ್ನು ಕಳೆದುಕೊಳ್ತಾವ. ಸೊ ಲೋ ಫ್ಲೇಮಲ್ಲೇ ಮಾಡಬೇಕು. ಈ 3 ಕಾಳುಗಳನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಪೂನಿಂದ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊತಾ ಇದ್ದರೆ ಅದು ಬ್ರೌನಿಷ್ ಕಲರಲ್ಲಿ ಬರುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಕೈ ಆಡಿಸ್ತಾನೇ ಇರಬೇಕು, ಇಲ್ಲ ಅಂದರೆ ಹೊತ್ತು ಹೋಗಿಬಿಡುತ್ತೆ. ಇದ್ರ ಜೊತೆಗೆ ನಾವು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಆಹಾರವನ್ನು ನಿಧಾನವಾಗಿ ಚೆನ್ನಾಗಿ ಅಗಿದು ಜಗಿದು ತಿನ್ನಬೇಕು. ದಿನಕ್ಕೆ ಸಾಕಷ್ಟು ನೀರನ್ನು ಕುಡಿತಾ ಇರಬೇಕು. ಹೆಚ್ಚು ಆಯಿಲ್ ಇರೋ ಫುಡ್ ಅಥವಾ ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಬೇಕು. ಪ್ರತಿದಿನ ಕನಿಷ್ಠ 30 ಮಿನಿಟ್ಸ್ ಆದರೂ ನಡೀತಾ ಇರಬೇಕು. ಅಥವಾ ನಿಮಗೆ ಆಗಿಲ್ಲ ಅಂದರೆ ಕುಂತಲ್ಲೇ ವ್ಯಾಯಾಮ ಮಾಡಲೇಬೇಕು. ಮೊಸರು, ಮಜ್ಜಿಗೆ ಮತ್ತು ನಾರು ಪದಾರ್ಥಗಳಂತಹ ಆಹಾರಗಳನ್ನು ಸೇವಿಸ್ತಾ ಇರಬೇಕು. ಡೈಜೆಷನ್ ಈಸಿಯಾಗಿ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡಬೇಕು. ಒತ್ತಡ ತಲೆಗೆ ಜಾಸ್ತಿ ಕೊಡಬಾರ್ದು. ನಿದ್ರೆಯ ಕೊರತೆ ಇದ್ರೂ ಜೀರ್ಣಕ್ರಿಯೆ ಆಗುವುದಿಲ್ಲ. ಸೊ ನಿದ್ದೆಯನ್ನು ಕರೆಕ್ಟಾಗಿ ಮಾಡಬೇಕು. ಇದ್ರ ಜೊತೆಗೆ ಉತ್ತಮ ನಿದ್ದೆ ಮತ್ತು ಮನಸ್ಸಿಗೆ ಶಾಂತಿಯು ಬಹಳ ಇಂಪಾರ್ಟೆಂಟು. ನಾವು ಇವಾಗ ಆರೋಗ್ಯವಾಗಿ ಇರಬೇಕು ಅಂತ ಅಂದರೆ ಉತ್ತಮ ಜೀರ್ಣಕ್ರಿಯೆ ನಮಗೆ ಬಹಳ ಇಂಪಾರ್ಟೆಂಟ್ ದೇಹಕ್ಕೆ. ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನು ನಾವು ಮಾಡ್ತಾ ಹೋದರೆ ನಮ್ಮ ಹೊಟ್ಟೆಯ ಏನು ಆರೋಗ್ಯ ಅದನ್ನು ಕಾಪಾಡಿಕೊಳ್ಳು ಹೋಗಬಹುದು. ನಮ್ಮದು ಈ ಬೆಲ್ಲಿ ಫ್ಯಾಟ್ ಅಲ್ಲ, ಯಾವುದೇ ದೇಹದ ಯಾವುದೇ ಭಾಗದಲ್ಲಿ ಫ್ಯಾಟ್ ಬರುವುದೇ ಇಲ್ಲ. ಸೊ ಇದು ಚೂರ್ಣ ಕೂಡ ಬಹಳ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇದೂ ಬಹಳ ಇಂಪಾರ್ಟೆಂಟ್. ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಇದರಲ್ಲಿ ಇನ್ನೂ ಏನೇನು ಹಾಕಬೇಕು, ಯಾವ ಥರ ಬಾಯ್ಲ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಲೋ ಫ್ಲೇಮಲ್ಲಿ ಮಾಡಿದಾಗ ಇದೇ ಕಲರ್ ಬರಬೇಕು. ನೋಡಿ ಯಾವ ಥರ ಆಗಿದೆ ಅಂಥೇಳಿ. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಒಂದು ಏರ್ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ನೀವು ಇನ್ನೂ ಫೈನ್ ಪೌಡರ್ ಕೂಡ ಮಾಡಬಹುದು, ಬಟ್ ನಾನು ಮಾತ್ರ ಇದೇ ಥರ ಮಾಡಿಕೊಂಡು ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಇದೇ ಥರ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಫೈನ್ ಕೂಡ ಮಾಡ್ಕೋಬಹುದು.
ಸ್ವಲ್ಪ ನೀರನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟು ಅದರಲ್ಲಿ 1 ಸ್ಪೂನ್ ಆಫ್ ಪೌಡರ್ ಇದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗ್ ಪೌಡರನ್ನು ಹಾಕಬೇಕು. ಹಿಂಗು ಕೂಡ ಹೆಲ್ತಿಗೆ ತುಂಬ ಇಂಪಾರ್ಟೆಂಟು. ನೀವು ಬೇಕಿದ್ದರೆ ಘೀ 1 ಸ್ಪೂನ್ ಆದರೂ ಹಾಕ್ಕೋಬಹುದು, ಆರ್ ಹನಿ ಬಿ ಹಾಕ್ಕೊಂಡು ಕುಡಿಬಹುದು. ಇನ್ನು ಲೆಮನ್ ಹಾಕ್ತಾ ಇದ್ದೀನಿ, ನಾನು ಕಂಪ್ಲೀಟ್ ಹಾಫ್ ಲೆಮನ್ ಫುಲ್ ಹಾಕ್ತಾ ಇದ್ದೀನಿ. ಇನ್ನೂ ಬೇಕಿತ್ತು ಅಂತಂದರೆ ಪುದೀನ ದಳವನ್ನು ಕೂಡ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ತಾರೆ, ನೀವು ಬೇಕು ಅಂದರೆ ಹಾಕ್ಕೋಬಹುದು. ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ನಮಗೆ. ನಾವಿದನ್ನು ಸೋಸ್ಕೊಂಡು ಚೆನ್ನಾಗಿ ಒಂದು ಗ್ಲಾಸಲ್ಲಿ ತಗೊಂಡು ಡೈಲಿ ಊಟ ಆದ ತಕ್ಷಣ ಕುಡಿಬಾರ್ದು. ಅಟ್ಲೀಸ್ಟ್ 30 to 40 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಆಮೇಲೆ ಕುಡಿಬೇಕು. 1 ಡೇ ಮಾಡಿ 2 ಡೇ ಮಾಡಿ ಬಿಡೋದಲ್ಲ, ಕನ್ಸಿಸ್ಟೆನ್ಸಿಯಿಂದ ಡೈಲಿ 1 ವೀಕ್ ಆದರೂ ನೀವು ಮಾಡಿ ನೋಡಿ, ರಿಸಲ್ಟ್ ಇಮಿಡಿಯೇಟಾಗಿ ನಿಮಗೆ ಗೊತ್ತಾಗುತ್ತೆ. ಇದೇ ಥರ ನಾನು ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಹಾಕ್ತಾನೇ ಇರ್ತೀನಿ. ನಮ್ಮ ಚಾನಲಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.